ಮತ್ತೊಂದು ಕಡೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸಕ್ಸಸ್. ಕಲಬುರಗಿಯಲ್ಲಿ ನಿನ್ನೆ ರಾತ್ರಿ ಸಂಭ್ರಮಾಚರಣೆ. ಸರ್ದಾರ್ ಪಟೇಲ್ ವೃತ್ತದಲ್ಲಿ ನಡೆದ ಸೆಲೆಬ್ರೇಷನ್. ಪಟಾಕಿ ಸಿಡಿಸಿ ಭಾರತ ಧ್ವಜ ಹಿಡಿದು ಸಂಭ್ರಮ. ಭಾರತ್ ಮಾತಾ ಕಿ ಜೈ ಘೋಷಣೆ ಕೂಗಿ ವಿಜಯೋತ್ಸವ. ಭಾರತ ಸೇನೆಯಿಂದ ಆಪರೇಷನ್ ಸಿಂಧೂರ. ಪಾಕಿಸ್ತಾನದಲ್ಲಿ ಭಯೋತ್ಪಾದಕರ ಹುಟ್ಟಡಗಿಸಿದ ಸೇನೆ. ಪಹಲ್ಗಾಮ್ ನರಮೇಧದ ಪ್ರತೀಕಾರದ ಜೊತೆಗೆ ಈ ಹಿಂದೆ ಅನೇಕ ಪ್ರಕರಣಗಳೇನಾಗಿತ್ತು ಅದನ್ನ ಹುಡುಕಿ ನೆನಪಿಸಿ ನಾವು 9 ಕಡೆಗಳಲ್ಲಿ ಅಟ್ಯಾಕ್ ಮಾಡಿದ್ದೀವಿ. ನಿನ್ನೆ ಕಲಬುರಗಿಯಲ್ಲಿ ರಾತ್ರಿ ನಡೆದಂತ ಸಂಭ್ರಮಾಚರಣೆ ಇದು ದೇಶಾದ್ಯಂತ ನಡೆಯಬೇಕ್ರಿ. ಗಲ್ಲಿಗಳಲ್ಲಿ ನಡೆಯಬೇಕು. ಮುರಳಿ ಅವರು ಮಾತು ಹೇಳ್ತಾ ಇದ್ರು, ನಿವೃತ್ತ ಏರ್ ಮಾರ್ಷಲ್ ಮುರಳಿ ಅವರು. ದೇಶದ ಭಾವನೆ ಏನಿದೆಯಲ್ಲ ಅದನ್ನ ಮಿಲಿಟರಿ ಮಾಡಿದೆ ಅಷ್ಟೇ ಅಂತ. ದೇಶದ ಒಟ್ಟು ಜನರ ಭಾವನೆ ಏನಿದೆ ಅದನ್ನ ನಾವು ಜಸ್ಟ್ ವಿ ಆರ್ ರೆಪ್ರೆಸೆಂಟಿಂಗ್ ಇಟ್ ಅಷ್ಟೇ. ನಾವು ಆಕ್ಟ್ ಅಪಾನ್ ಮಾಡಿದೀವಿ ಅಷ್ಟೇ ಅಂತ, ನಾವು ಕೆಲಸ ಮಾಡಿದೀವಿ ಅಷ್ಟೇ. ನೀವು ಹೇಳಿದಿರಿ ನಾವು ಮಾಡಿದೀವಿ ಅಂತ ಅಲ್ಲ. ಸಾಧಾರಣವಾಗಿ ಈಗ ನಾನು ಸುಪ್ರೀಂ ಕೋರ್ಟ್ ಕೂಡ ಫಾರ್ ಎಕ್ಸಾಂಪಲ್ ಈಗ ಕೆಲವರು 377 ಬೇಕು ಬೇಡ ಅದ್ರ ಬಗ್ಗೆ ಜನಮಾನಸದಲ್ಲಿ ಏನು ಬರುತ್ತೆ ಅದನ್ನ ಮಾಡ್ತಾ ಹೋಗುತ್ತೆ. ಈಗ ಮೊದಲೆಲ್ಲ ಏನು ಗೊತ್ತಾ, ಗಂಡು ಹೆಣ್ಣು ಲಿವಿಂಗ್ ಟುಗೆದರ್ ಇರುವಂತದ್ದು ನನ್ನ ಪ್ರಕಾರ ಅದೊಂದು ಬಹಳ ಅದ್ಭುತವಾದಂತ ಒಂದು ಕಾನ್ಸೆಪ್ಟ್. ಅಂದ್ರೆ ನೀವು ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡೋದು. ಯಾರದನ್ನ ಅಪ್ಲಿಕೇಶನ್ ಹಾಕಿರ್ಲಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ನಮಗೆ ಅವಕಾಶ ಕೊಡಿ, ಅದೇ ಅರ್ಥ ಮಾಡ್ಕೋತು. ಮೆಚುರಿಟಿ ಬಂದಿದೆ ಹೆಣ್ಮಕ್ಳು ಗಂಡು ಮಕ್ಕಳು. ಆಮೇಲೆ ನೀವು ಈಗ ಭಾರತ್ ಮಾತಾ ಕಿ ಜೈ ಅಂತ ಹೇಳುವಾಗ ಆಮೇಲೆ 9 ಕಡೆಗಳೇ ಹೊಡೆದ್ವಿ ಅನ್ನುವಂಥ ವಿಚಾರ ಬಂದಾಗ ನಿನ್ನೆ ಆ ಇಬ್ಬರು ಹೆಣ್ಣು ಮಕ್ಕಳು ಆ 9 ಜಾಗಗಳನ್ನ ಕೂಡ ಯಾಕೆ ಹೊಡೆದ್ವಿ ಅಂತ ಹೇಳ್ತಾ ಇದ್ರು ಅಂತ ಹೇಳಿ ನಿಮಗೆ ಅದರ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಕ್ಲೀನ್ ಆಗಿ ಹೇಳ್ತಾ ಇದ್ರು ಅವರು. ಇನ್ನೊಂದು ಈ ವಿಚಾರಕ್ಕೆ ನಾನು ಅದಕ್ಕೆ ಬರ್ತೀನಿ. ಮತ್ತೆ ಈ ವಿಚಾರ ನೀವು ಹೇಳ್ತಾ ಇದ್ರಿ ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅಂತ, ಮೆಚುರಿಟಿ ಬರಬೇಕು ಅಂತ. ಮೆಚುರಿಟಿ ಸರ್ ಬಂದಿದೆ, ಬಟ್ ಇನ್ನೊಂದು ಪ್ರಾಬ್ಲಮ್ ಏನಿದೆ ಅಂದ್ರೆ ಎಕ್ಸ್ಪ್ರೆಷನ್. ನಮ್ಮಲ್ಲಿ ಅನ್ಸುತ್ತೆ, ಈಗ ನೀವು ಓಪನ್ ಆಗಿ ಜಯಪ್ರಕಾಶ್ ಶೆಟ್ಟರ್ ಇಲ್ಲಿ ಕೂತ್ಕೊಂಡು ಹೇಳ್ಬಿಡ್ತೀರಿ, ಬಟ್ ತುಂಬಾ ಜನಕ್ಕೆ ಇದೇ ತರ ಅನಿಸ್ತಾ ಇರುತ್ತೆ ಮನೇಲಿ. ಹೇಳಲ್ಲ, ಬಾಯ್ ಬಿಡಲ್ಲ. ಹೇಳ್ಬೇಕ್ರಿ, ಬಂದು ಹೊರಗಡೆ ಬಂದು ಹೌದು ವಿ ಶುಡ್ ಬಿ ಪ್ರೌಡ್ ಆಫ್ ಅವರ್, ನಮ್ಮ ಸೇನೆ ಬಗ್ಗೆ ನಮಗೆ ಖುಷಿ ಇದೆ, ನಮಗೆ ಹೆಮ್ಮೆ ಇದೆ ಅಂತ ಹೊರಗಡೆ ಬಂದು ಹೇಳಬೇಕು. ಆಗ ಅದು ಇಡೀ ಜಗತ್ತಿಗೆ ಮಾರ್ದನಿಸುತ್ತೆ. ನಮ್ಮ ಸೇನೆಯ ಶಕ್ತಿ ಇಮ್ಮಡಿ ಆಗುತ್ತೆ. ಹೆಣ್ಮಕ್ಳ ಬಗ್ಗೆ ಹೇಳ್ತಾ ಇದ್ರಿ. ಸೋಫಿಯಾ ಖುರೇಶಿ ಅವರ ಪತಿ ಕೂಡ ಬಹಳ ದೊಡ್ಡ ಸೇನೆಯಲ್ಲಿ ಬಹಳ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಅವರ ಅಜ್ಜ ಕೂಡ ಇದ್ರು. ಮಸ್ಟ್ ಬಿ, ಯಾಕಂತಂದ್ರೆ ಅಂತವ್ರಿಗೆ ಆ ಕಲ್ಚರ್ ಇರುತ್ತೆ, ಹೆಣ್ಮಕ್ಳನ್ನು ಕೂಡ ಸೇನೆಗೆ ತರಬೇಕು ಅಂತ. ಬಟ್ ವೀಕ್ಷಕರ ಒಂದು ಖುಷಿ ಆಗೋದೇನಂತಂದ್ರೆ ನೋಡಿ, ಮೋದಿ ಅವರು ನಮ್ಮ ದೇಶದ ಪ್ರಧಾನಿ ಅಂತ ಮಾತ್ರ ನಾನು ಅವ್ರನ್ನ ಹೊಗಳ್ತಾ ಇಲ್ಲ. ಬದಲಾಗಿ ಹೆಣ್ಮಕ್ಳನ್ನ ಮಹಿಳಾ ಸಬಲೀಕರಣ ಅಂತ ಇಷ್ಟು ವರ್ಷ ಮಾತಾಡ್ತಿದ್ರು, ಅದ್ರ ಆಗ್ತಿರ್ಲಿಲ್ಲ. ಬಟ್ ನೌ ಇಟ್ ಇಸ್ ಹ್ಯಾಪನಿಂಗ್ ಟ್ರೂಲಿ. ಅವರು ಹಿ ಅಲೋಸ್ ಹೆಣ್ಮಕ್ಳನ್ನ ಮಾಡಿ ನೀವು ಮುನ್ನುಗ್ಗಿ ನೀವು ಅಂತ ಬಿಡ್ತಾರೆ. ಹಾಗೆ ಬಿಟ್ಟಾಗ ಏನ್ ಆಗೋದಿಲ್ಲ, ಏನ್ ತೊಂದರೆ ಆಗೋದಿಲ್ಲ, ಯಾರಿಗೂ ಇನ್ಸೆಕ್ಯೂರಿಟಿ ಆಗೋದಿಲ್ಲ. ಬದಲಾಗಿ ನೀವು ಇನ್ನಷ್ಟು ಸ್ಟ್ರೆಂಥನಿಂಗ್ ಆಗ್ತೀರಾ. ದ್ರೌಪದಿ ಮುರ್ಮು ಅವ್ರನ್ನ ರಾಷ್ಟ್ರಪತಿ ಮಾಡಿದ್ರು, ಏನಾಯ್ತು? ಇನ್ನೂ ಚೆನ್ನಾಗಾಯ್ತು, ದೇಶ ಹೆಮ್ಮೆಯಿಂದ ಮುನ್ನಡೀತಾ ಇದೆ. ಸೊ ಈ ಸೋಫಿಯಾ ಖುರೇಶಿ ಅಥವಾ ವಿಮುಖಾ ಸಿಂಗ್ ಅವ್ರನ್ನ ತಂದು ಕೂರಿಸಿದ್ರು. ಸಣ್ಣ ಹೆಣ್ಮಕ್ಳು ಇವ್ರನ್ನೇನ್ ಮುಂದೆ ಬಿಡೋದು? ಯೋಚನೆ ಮಾಡ್ಲಿಲ್ಲ ಅವರು. ಮಾಡಿ ಅಂದ್ರು, ಏನಾಯ್ತು? ಖುಷಿ ಆಯ್ತು, ಎಲ್ಲರೂ ಖುಷಿ ಪಟ್ರು, ಹೆಮ್ಮೆ ಪಟ್ರು. ಮತ್ತೆ ನನ್ನಂತ ಅಥವಾ ನಮ್ಮಂತ ಸಾವಿರಾರು ಜನ ಹೆಣ್ಮಕ್ಳಿಗೆ ನಾವು ಮಾಡ್ಬೋದು, ನಮ್ಗೆ ಸಪೋರ್ಟ್ ಇದೆ. ಭಾರತದ ಇತಿಹಾಸದಲ್ಲೂ ಕೂಡ ಈಗ ನೋಡಿ, ನಿಮಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನಾವು ಕೇಳಿದೀವಿ. ಆಮೇಲೆ ಏನು ಕಿತ್ತೂರು ಚೆನ್ನಮ್ಮ ಕೇಳಿದೀವಿ. ಆಮೇಲೆ ಉಳ್ಳಾಲದಲ್ಲಿ ಯಾರು ರಾಣಿ ಹಬ್ಬಕ್ಕ ಕೇಳಿದೀವಿ. ತುಂಬಾ ಇದೆ. ಚೆನ್ನಭೈರಾದೇವಿ ಎಲ್ಲ ಕೇಳಿದೀವಿ ಒಂದು. ಆಮೇಲೆ ನೀವು ಮಾಡರ್ನ್ ಭಾರತವನ್ನ ತಗೊಳ್ಳಿ. ಇಂದಿರಾ ಗಾಂಧಿ ಪಾಕಿಸ್ತಾನ 93,000 ಒಂದು. ಆಮೇಲೆ ಸುಷ್ಮಾ ಸ್ವರಾಜ್ ಇರಬಹುದು, ಜಯಲಲಿತಾ ಇರಬಹುದು. ನಾವು ಈಗ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳು ಮಾಡ್ತಾ ಇರಬಹುದು. ಏಕಾಂಗಿ ಹೆಣ್ಣುಮಕ್ಳು ಇವರೆಲ್ಲ. ಶೀಲಾ ದೀಕ್ಷಿತ್ ಇರಬಹುದು ಅಥವಾ ಅಲ್ಲಿ ಮಮತಾ ಬ್ಯಾನರ್ಜಿ. ನಾನು ಹೆಣ್ಮಕ್ಳ ವಿಚಾರ ಕೇಳ್ತಾ ಇದ್ದೀನಿ, ನಾನು ಇದನ್ನು ರಾಜಕೀಯ ಬೆರೆಸ್ತಾ ಇಲ್ಲ ಯಾವತ್ತೂ ಕೂಡ. ಒಂದು ಕಿರಣ್ ಬೇಡಿ ವೆರಿ ಫಸ್ಟ್ ಟೈಮ್. ವೀಕ್ಷಕರು ನಿಮ್ಗೆ ಆಶ್ಚರ್ಯ ಆಗ್ಬಹುದು. ನಾನು ಅದಕ್ಕೆ ಇವತ್ತಿನ ಮೊನ್ನೆ ಆ ಪತ್ರಿಕಾಗೋಷ್ಠಿ ನೋಡಿದಾಗ ಎಷ್ಟು ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ಆಗಿರಬಹುದು ಅನ್ನೋದಕ್ಕೆ ಒಂದು ಕಾರಣ ಹೇಳ್ಬಿಡ್ತೀನಿ. ಕಿರಣ್ ಬೇಡಿ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಐಪಿಎಸ್ ಮಾಡಿದಂತ ಹೆಣ್ಣುಮಗಳು. ಆಮೇಲೆ ಆಕೆಯ ಸ್ಟೋರಿಯನ್ನು ಇಟ್ಟುಕೊಂಡು ತುಂಬಾ ಜನರಿಗೆ ಗೊತ್ತಿರಬಹುದು, ಗೊತ್ತಿಲ್ಲದೆ ಇದ್ದಿರಬಹುದು. ಉಡಾನ್ ಅಂತ ಒಂದು ಸೀರಿಯಲ್ ಬಂದಿತ್ತು. ಉಡಾನ್
ಅದರಲ್ಲಿ ಆ ಸರ್ಫ್ ಎಕ್ಸೆಲ್ ಅಲ್ಲಿ ಬರುವಂತ ಒಂದು ಹೆಣ್ಣುಮಗಳು ಲಲಿತಾಜಿ ಅನ್ನೋರು ಅದನ್ನು ಮಾಡಿದ್ರು. ಉಡಾನ್ ಮಾಡಿದ್ರು. ಆಮೇಲೆ ನಾನು ಒಂದು ಕೆಲವು ವರ್ಷಗಳ ನಂತರ ಯಾವುದೋ ಒಂದು IPS ಹೆಣ್ಣುಮಗಳು ಮಾತಾಡ್ತಿರುವಾಗ ನಿಮ್ಗೆ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ನಾನು ಉಡಾನ್ ಕಾರ್ಯಕ್ರಮ ನೋಡಿದೆ. ಅದರ ನನಗೆ ಇನ್ಸ್ಪಿರೇಷನ್ ನೋಡಿ ವೀಕ್ಷಕರೇ, ನಿನ್ನೆ ನಡೆದಂತ ಶ್ರೀಲಕ್ಷ್ಮಿ ಅವರು ನೀವು ನೆನಪಿಟ್ಕೊಳ್ಬೇಕಿದ್ರೆ, ನಿನ್ನೆ ನಡೆದಂತ ಪತ್ರಿಕಾಗೋಷ್ಠಿ ಇದೆಯಲ್ಲ, ಸುರೇಶ್ ಅವರು ಮತ್ತು ಸಿಂಗ್ ಅವರು ಮಾಡಿದಂತ ಪತ್ರಿಕಾಗೋಷ್ಠಿ ಬಹುಶಃ ಒಂದು 10 ವರ್ಷ ಕಳೆದ ನಂತರ ತುಂಬಾ ಹೆಣ್ಮಕ್ಳು ಹೇಳ್ತಾರೆ, ಸರ್ ನಾನು ಈ ಯಾವುದಕ್ಕೆ ನೌಕಾ ಸೇನೆಗೆ ಅಥವಾ ಯಾಕೆ ಹೇಳಿದೆ ಅಂದ್ರೆ, ಎಸ್ಪೆಷಲಿ ಇನ್ ಕಾಂಟ್ರಾಸ್ಟ್ ವಿತ್ ಪಾಕಿಸ್ತಾನದಲ್ಲಿ ನೀವು, ನಾನು ಯಾವುದೇ ಧರ್ಮನ ಟೀಕೆ ಮಾಡ್ತಾ ಇಲ್ಲ, ಮೈಂಡ್ ಸೆಟ್ ನ ಮಾತ್ರ ಟೀಕೆ ಮಾಡ್ತಾ ಇದ್ದೀನಿ. ಅಲ್ಲಿ ಹೆಣ್ಮಕ್ಳನ್ನ ಆತರ ಒಂದ್ ಕಣ್ಣು ಕೂಡ ಕಾಣದೇ ಇರೋ ಹಂಗೆ ಅವ್ರನ್ನ ಬಂಧಿಸಿ ಇಡ್ತೀರಿ. ಆದ್ರೆ ನಮ್ಮಲ್ಲಿ ನಾವು ಹೆಂಗೆ ಹೊರಗಡೆ ಬಿಟ್ಟಿದೀವಿ ಹೆಣ್ಮಕ್ಳನ್ನ ಅಂತ ನೀವು ಬಂದು ಗುಂಡು ಹೊಡಿತೀರಿ ನಮ್ಮ ಹೆಣ್ಮಕ್ಳಿಗೆ, ಜಾಕೆ ಮೋದಿಕೋ ಬೋಲೋ ಅಂತ. ಮೋದಿ ಹೆಣ್ಮಕ್ಳನ್ನ ಹೆಂಗ್ ಟ್ರೀಟ್ ಮಾಡ್ತಾರೆ? ನಮ್ಮದೇ ದೇಶದ ಎಲ್ಲ ಮುಸ್ಲಿಂ ಹೆಣ್ಮಕ್ಳಿಗೂ ಕೂಡ ಸೋಫಿಯಾ ಖುರೇಶಿ ಮಾಡೆಲ್ ಆಗ್ಬೇಕು. ಬನ್ನಿ, ಮನೆಗಳಿಂದ ಕಿತ್ತೆದ್ದು ಬನ್ನಿ, ನಿಮ್ಮನೆಯ ಗಂಡಸರಿಗೆ ಯಾರು ಜಿಹಾದಿ ಮಾತುಗಳನ್ನ ಆಡ್ತಾರೆ 4 ತಟ್ಟಿ ಹೇಳಿ. ಬೇಡ, ಇದು ಸರಿಯಲ್ಲ. ನಾವು ಒಂದು ದೇಶವಾಗಿ ಮುನ್ನಡೆಯೋಣ, ನಾವೆಲ್ಲರೂ ಚೆನ್ನಾಗಿರೋಣ. ನಾಳೆ ದಿವಸ ಸಾಯೋದಕ್ಕೆ ಹೋಗೋದು ಬೇಡ, ನಾವು ಬದುಕೋಣ. ನಮ್ಮ ಮಕ್ಕಳನ್ನ ಶೌರ್ಯವಂತ, ವೀರ್ಯವಂತ ಸೈನಿಕರನ್ನಾಗಿಸೋಣ, IFS ಮಾಡೋಣ, IAS ಮಾಡೋಣ. ಹೆಣ್ಮಕ್ಳು, ಮುಸ್ಲಿಂ ಹೆಣ್ಮಕ್ಳು ಮುಂದೆ ಬರಬೇಕು. ಹ್ಯಾಟ್ಸ್ ಆಫ್ ಟು ಸೋಫಿಯಾ ಖುರೇಶಿ. ಇನ್ನು ಭಾರತದ ಹೆಮ್ಮೆಯ ಕರ್ನಲ್, ಕರ್ನಾಟಕದ ಸೊಸೆ ಕರ್ನಲ್ ಸೋಫಿಯಾ ಖುರೇಶಿ. ಮತ್ತೊಂದು ಕಡೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸಕ್ಸಸ್. ಕಲಬುರಗಿಯಲ್ಲಿ ನಿನ್ನೆ ರಾತ್ರಿ ಸಂಭ್ರಮಾಚರಣೆ. ಸರ್ದಾರ್ ಪಟೇಲ್ ವೃತ್ತದಲ್ಲಿ ನಡೆದ ಸೆಲೆಬ್ರೇಷನ್. ಪಟಾಕಿ ಸಿಡಿಸಿ ಭಾರತ ಧ್ವಜ ಹಿಡಿದು ಸಂಭ್ರಮ. ಭಾರತ್ ಮಾತಾ ಕಿ ಜೈ ಘೋಷಣೆ ಕೂಗಿ ವಿಜಯೋತ್ಸವ. ಭಾರತ ಸೇನೆಯಿಂದ ಆಪರೇಷನ್ ಸಿಂಧೂರ. ಪಾಕಿಸ್ತಾನದಲ್ಲಿ ಭಯೋತ್ಪಾದಕರ ಹುಟ್ಟಡಗಿಸಿದ ಸೇನೆ. ಪಹಲ್ಗಾಮ್ ನರಮೇಧದ ಪ್ರತೀಕಾರದ ಜೊತೆಗೆ ಈ ಹಿಂದೆ ಅನೇಕ ಪ್ರಕರಣಗಳೇನಾಗಿತ್ತು ಅದನ್ನ ಹುಡುಕಿ ನೆನಪಿಸಿ ನಾವು 9 ಕಡೆಗಳಲ್ಲಿ ಅಟ್ಯಾಕ್ ಮಾಡಿದ್ದೀವಿ. ನಿನ್ನೆ ಕಲಬುರಗಿಯಲ್ಲಿ ರಾತ್ರಿ ನಡೆದಂತ ಸಂಭ್ರಮಾಚರಣೆ ಇದು ದೇಶಾದ್ಯಂತ ನಡೆಯಬೇಕ್ರಿ, ಗಲ್ಲಿಗಳಲ್ಲಿ ನಡೆಯಬೇಕು. ಮುರಳಿ ಅವರು ಮಾತು ಹೇಳ್ತಾ ಇದ್ರು, ನಿವೃತ್ತ ಏರ್ ಮಾರ್ಷಲ್ ಮುರಳಿ ಅವರು. ದೇಶದ ಭಾವನೆ ಏನಿದೆಯಲ್ಲ ಅದನ್ನ ಮಿಲಿಟರಿ ಮಾಡಿದೆ ಅಷ್ಟೇ ಅಂತ. ದೇಶದ ಒಟ್ಟು ಜನರ ಭಾವನೆ ಏನಿದೆ ಅದನ್ನ ನಾವು ಜಸ್ಟ್ ವಿ ಆರ್ ರೆಪ್ರೆಸೆಂಟಿಂಗ್ ಇಟ್ ಅಷ್ಟೇ. ನಾವು ಆಕ್ಟ್ ಅಪಾನ್ ಮಾಡಿದೀವಿ ಅಷ್ಟೇ ಅಂತ, ನಾವು ಕೆಲಸ ಮಾಡಿದೀವಿ ಅಷ್ಟೇ. ನೀವು ಹೇಳಿದಿರಿ ನಾವು ಮಾಡಿದೀವಿ ಅಂತ ಅಲ್ಲ. ಸಾಧಾರಣವಾಗಿ ಈಗ ನಾನು ಸುಪ್ರೀಂ ಕೋರ್ಟ್ ಕೂಡ ಫಾರ್ ಎಕ್ಸಾಂಪಲ್ ಈಗ ಕೆಲವರು 377 ಬೇಕು ಬೇಡ ಅದ್ರ ಬಗ್ಗೆ ಜನಮಾನಸದಲ್ಲಿ ಏನು ಬರುತ್ತೆ ಅದನ್ನ ಮಾಡ್ತಾ ಹೋಗುತ್ತೆ. ಈಗ ಮೊದಲೆಲ್ಲ ಏನು ಗೊತ್ತಾ, ಗಂಡು ಹೆಣ್ಣು ಲಿವಿಂಗ್ ಟುಗೆದರ್ ಇರುವಂತದ್ದು ನನ್ನ ಪ್ರಕಾರ ಅದೊಂದು ಬಹಳ ಅದ್ಭುತವಾದಂತ ಒಂದು ಕಾನ್ಸೆಪ್ಟ್. ಅಂದ್ರೆ ನೀವು ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡೋದು. ಯಾರದನ್ನ ಅಪ್ಲಿಕೇಶನ್ ಹಾಕಿರ್ಲಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ನಮಗೆ ಅವಕಾಶ ಕೊಡಿ, ಅದೇ ಅರ್ಥ ಮಾಡ್ಕೋತು. ಮೆಚುರಿಟಿ ಬಂದಿದೆ ಹೆಣ್ಮಕ್ಳು ಗಂಡು ಮಕ್ಕಳು. ಆಮೇಲೆ ನೀವು ಈಗ ಭಾರತ್ ಮಾತಾ ಕಿ ಜೈ ಅಂತ ಹೇಳುವಾಗ ಆಮೇಲೆ 9 ಕಡೆಗಳೇ ಹೊಡೆದ್ವಿ ಅನ್ನುವಂಥ ವಿಚಾರ ಬಂದಾಗ ನಿನ್ನೆ ಆ ಇಬ್ಬರು ಹೆಣ್ಣು ಮಕ್ಕಳು ಆ 9 ಜಾಗಗಳನ್ನ ಕೂಡ ಯಾಕೆ ಹೊಡೆದ್ವಿ ಅಂತ ಹೇಳ್ತಾ ಇದ್ರು ಅಂತ ಹೇಳಿ ನಿಮಗೆ ಅದರ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಕ್ಲೀನ್ ಆಗಿ ಹೇಳ್ತಾ ಇದ್ರು ಅವರು. ಇನ್ನೊಂದು ಈ ವಿಚಾರಕ್ಕೆ ನಾನು ಅದಕ್ಕೆ ಬರ್ತೀನಿ. ಮತ್ತೆ ಈ ವಿಚಾರ ನೀವು ಹೇಳ್ತಾ ಇದ್ರಿ ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅಂತ, ಮೆಚುರಿಟಿ ಬರಬೇಕು ಅಂತ. ಮೆಚುರಿಟಿ ಸರ್ ಬಂದಿದೆ, ಬಟ್ ಇನ್ನೊಂದು ಪ್ರಾಬ್ಲಮ್ ಏನಿದೆ ಅಂದ್ರೆ ಎಕ್ಸ್ಪ್ರೆಷನ್. ನಮ್ಮಲ್ಲಿ ಅನ್ಸುತ್ತೆ, ಈಗ ನೀವು ಓಪನ್ ಆಗಿ ಜಯಪ್ರಕಾಶ್ ಶೆಟ್ಟರ್ ಇಲ್ಲಿ ಕೂತ್ಕೊಂಡು ಹೇಳ್ಬಿಡ್ತೀರಿ, ಬಟ್ ತುಂಬಾ ಜನಕ್ಕೆ ಇದೇ ತರ ಅನ್ನಿಸ್ತಾ ಇರುತ್ತೆ ಮನೇಲಿ. ಹೇಳಲ್ಲ, ಬಾಯ್ ಬಿಡಲ್ಲ. ಹೇಳ್ಬೇಕ್ರಿ, ಬಂದು ಹೊರಗಡೆ ಬಂದು ಹೌದು ವಿ ಶುಡ್ ಬಿ ಪ್ರೌಡ್ ಆಫ್ ಅವರ್, ನಮ್ಮ ಸೇನೆ ಬಗ್ಗೆ ನಮಗೆ ಖುಷಿ ಇದೆ, ನಮ್ಗೆ ಹೆಮ್ಮೆ ಇದೆ ಅಂತ ಹೊರಗಡೆ ಬಂದು ಹೇಳಬೇಕು. ಆಗ ಅದು ಇಡೀ ಜಗತ್ತಿಗೆ ಮಾರ್ದನಿಸುತ್ತೆ, ನಮ್ಮ ಸೇನೆಯ ಶಕ್ತಿ ಇಮ್ಮಡಿ ಆಗುತ್ತೆ. ಹೆಣ್ಮಕ್ಳ ಬಗ್ಗೆ ಹೇಳ್ತಾ ಇದ್ರಿ, ಖುರೇಶಿ, ಸೋಫಿಯಾ ಖುರೇಶಿ, ಅವರ ಪತಿ ಕೂಡ ಬಹಳ ದೊಡ್ಡ ಸೇನೆಯಲ್ಲಿ ಬಹಳ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಅವರ ಅಜ್ಜ ಕೂಡ ಇದ್ರು. ಮಸ್ಟ್ ಬಿ, ಯಾಕಂತಂದ್ರೆ ಅಂತವ್ರಿಗೆ ಆ ಕಲ್ಚರ್ ಇರುತ್ತೆ, ಹೆಣ್ಮಕ್ಳನ್ನು ಕೂಡ ಸೇನೆಗೆ ತರಬೇಕು ಅಂತ. ಬಟ್ ವೀಕ್ಷಕರ, ಒಂದು ಖುಷಿ ಆಗೋದೇನಂತಂದ್ರೆ ನೋಡಿ, ಮೋದಿ ಅವರು ನಮ್ಮ ದೇಶದ ಪ್ರಧಾನಿ ಅಂತ ಮಾತ್ರ ನಾನು ಅವ್ರನ್ನ ಹೊಗಳ್ತಾ ಇಲ್ಲ, ಬದಲಾಗಿ ಹೆಣ್ಮಕ್ಳನ್ನ ಮಹಿಳಾ ಸಬಲೀಕರಣ ಅಂತ ಇಷ್ಟು ವರ್ಷ ಮಾತಾಡ್ತಿದ್ರು, ಅದ್ರ ಆಗ್ತಿರ್ಲಿಲ್ಲ. ಬಟ್ ನೌ ಇಟ್ ಇಸ್ ಹ್ಯಾಪನಿಂಗ್ ಟ್ರೂಲಿ. ಅವರು ಹಿ ಅಲೋಸ್ ಹೆಣ್ಮಕ್ಳನ್ನ ಮಾಡಿ ನೀವು ಮುನ್ನುಗ್ಗಿ ನೀವು ಅಂತ ಬಿಡ್ತಾರೆ. ಹಾಗೆ ಬಿಟ್ಟಾಗ ಏನ್ ಆಗೋದಿಲ್ಲ, ಏನ್ ತೊಂದರೆ ಆಗೋದಿಲ್ಲ, ಯಾರಿಗೂ ಇನ್ಸೆಕ್ಯೂರಿಟಿ ಆಗೋದಿಲ್ಲ. ಬದಲಾಗಿ ನೀವು ಇನ್ನಷ್ಟು ಸ್ಟ್ರೆಂಥನಿಂಗ್ ಆಗ್ತೀರಾ. ದ್ರೌಪದಿ ಮುರ್ಮು ಅವ್ರನ್ನ ರಾಷ್ಟ್ರಪತಿ ಮಾಡಿದ್ರು, ಏನಾಯ್ತು? ಇನ್ನೂ ಚೆನ್ನಾಗಾಯ್ತು, ದೇಶ ಹೆಮ್ಮೆಯಿಂದ ಮುನ್ನಡೀತಾ ಇದೆ. ಸೊ ಈ ಸೋಫಿಯಾ ಖುರೇಶಿ ಅಥವಾ ವಿಮುಖಾ ಸಿಂಗ್ ಅವ್ರನ್ನ ತಂದು ಕೂರಿಸಿದ್ರು, ಸಣ್ಣ ಹೆಣ್ಮಕ್ಳು ಇವ್ರನ್ನೇನ್ ಮುಂದೆ ಬಿಡೋದು?